ನಮಸ್ಕಾರ, ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಲ್ರಿಗೂ ತುಂಬಾನೇ ಇಷ್ಟ ಆಗುವ ಮತ್ತೆ ಎಲ್ಲರ ಫೇವ್ರೇಟ್ ಆಗಿರುವ ಗೋಬಿ ಮಂಚೂರಿಯನ್ ಮಾಡ್ತಾ ಇದ್ದೇನೆ. ಇದನ್ನ ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ. ಹೊರಗೆ ಕ್ರಿಸ್ಪಿ, ಒಳಗೆ ಸಾಫ್ಟ್. ಈ ಗೋಬಿ ಮಂಚೂರಿಯನ್ ಎಲ್ಲರ ಫೇವ್ರೇಟ್ ಆಗಿದೆ. ಗೋಬಿ ಮಂಚೂರಿಯನ್ ಹೋಟೆಲ್ ಟೇಸ್ಟ್ ನಲ್ಲಿ ಮನೆಯಲ್ಲೇ ಹೇಗ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಬನ್ನಿ ಗೋಬಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಒಂದು ಪ್ಯಾನ್ ಅಲ್ಲಿ ಕಟ್ ಮಾಡಿರುವ ಗೋಬಿನ ಹಾಕೊಳ್ತಾ ಇದ್ದೀವಿ. ನಾನಿಲ್ಲಿ ಒಂದು ಪಾವ್ ಕೆಜಿ ಆಗುವಷ್ಟು ಗೋಬಿನ ತಗೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರ್ನ ಹಾಕಿ 10 ನಿಮಿಷ ಕುದಿಸ್ಬೇಕಾಗುತ್ತೆ. ಇವಾಗ 10 ನಿಮಿಷ ಆಗಿದೆ. ಕುದಿಸಾದ್ಮೇಲೆ ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕುದ್ದಿದೆ. ಇವಾಗ ಇದ್ರ ಒಳಗಡೆ ಸ್ವಲ್ಪನೂ ನೀರಿರಬಾರ್ದು, ಪೂರ್ತಿಯಾಗಿ ನೀರ್ನ ತೆಗೆದು ಬಿಡ್ಬೇಕು. ಈಗ ನಾನಿಲ್ಲಿ ಗೋಬಿ ಮಾಡೋಕೆ ಇದು ಪೌಡರ್ ಬರುತ್ತೆ, ಹೊರಗಡೆ ನಿಮ್ಗೆ ಶಾಪ್ ಅಲ್ಲಿ ಎಲ್ಲಾದ್ರೂ ಸಿಗುತ್ತೆ. ಗೋಬಿ ಮಂಚೂರಿಯನ್ ಹಿಟ್ ಕೊಡು ಅಂದ್ರೆ ಕೊಡ್ತಾರೆ. ಮೈದಾ ಹಿಟ್ಟಿಂದನೂ ಕೂಡ ಮಾಡಬಹುದು, ಆಲ್ರೆಡಿ ರೆಡಿ ಮಾಡಿರುವ ಹಿಟ್ನ ತಂದು ಕೂಡ ಮಾಡಬಹುದು. ಇವಾಗ ನಾನಿಲ್ಲಿ ಹಿಟ್ನ ಇದ್ರಲ್ಲಿ ಬೌಲ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ಆಲ್ರೆಡಿ ಇದ್ರಲ್ಲಿ ಖಾರ, ಉಪ್ಪು ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಆದ್ರೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರ್ ಹಾಕಿ ಬಜ್ಜಿ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿಯಾಗಿ ಕಲಿಸ್ಬೇಕು. ತುಂಬಾ ತಿಳಿಯಾಗಿ ಕಲಿಸ್ಬೇಡಿ, ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಚೆನ್ನಾಗಿ ಇದನ್ನ ಕಲಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಕಲಿಸ್ಕೊಂಡಾದ್ಮೇಲೆ ಒಂದ್ 2 ನಿಮಿಷ ಬಿಡ್ಬೇಕು ಹೀಗೆ. ಈಗ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ ಪಾವ್ ಕೆಜಿ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಪೂರ್ತಿ ಕಾಯೋವರೆಗೂ ಹಾಗೆ ಬಿಡಬೇಕು. ಈಗ ಗೋಬಿ ಹಿಟ್ಟು ರೆಡಿ ಆಗಿದೆ. ಇದರಲ್ಲಿ ಒಂದೊಂದಾಗಿ ಗೋಬಿನ ಹಾಕಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಡಬೇಕು. ನೀವು ಒಟ್ಟಿಗೆ ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ ಬಿಡುತ್ತೆ. ಅದಕ್ಕೋಸ್ಕರ ಒಂದೊಂದಾಗಿ ಹಿಟ್ಟಲ್ಲೇ ಎದ್ದಿ ಎಣ್ಣೆಯಲ್ಲಿ ಕರಿಬೇಕು. ಮತ್ತೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಇಡೋಕೆ ಹೋಗ್ಬೇಡಿ. ಯಾಕಂದ್ರೆ ಹೈ ಫ್ಲೇಮಲ್ಲಿ ಇಟ್ರೆ ಮೇಲ್ಗಡೆ ಅಷ್ಟೇ ಬೇಯ್ದಿರುತ್ತೆ, ಒಳಗಡೆ ಎಲ್ಲ ಹಸಿ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಗೋಬಿನ 2 ಕಡೆಯಿಂದ ಸರಿಯಾಗಿ ಕರಿಬೇಕು. ಇದು ಮಾಡೋದು ತುಂಬಾನೇ ಸುಲಭ ಇದೆ. ನೀವು ಹೊರಗಡೆ ಎಲ್ಲ ಮಕ್ಕಳೆಲ್ಲ ಬೇಡ್ತಾ ಇರ್ತಾರೆ ಗೋಬಿ ಮಂಚೂರಿಯನ್ ಕೊಡ್ಸು ಅಂತ. ಹೊರಗಡೆ ಕೊಡ್ಸೋ ಬದಲು ಈ ರೀತಿಯಾಗಿ ನೀವು ಮನೆಯಲ್ಲೇ ಮಾಡಿಕೊಟ್ರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಇದೆಲ್ಲ ಕರ್ದಾಗಿದೆ. ಇದನ್ನ ಒಂದು ಪ್ಲೇಟ್ ಅಲ್ಲಿ ತೆಗಿಯೋಣ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಮತ್ತೊಂದು ಪ್ಯಾನ್ ನ ಇಟ್ಟಿದ್ದೀನಿ, ಚಿಕ್ಕದಾಗಿರೋದು. ಇದರಲ್ಲಿ 1 ಗ್ಲಾಸ್ ನೀರ್ ಹಾಕೊಳ್ತಾ ಇದ್ದೀನಿ. ಇದು ವೆಜ್ ಮಸಾಲ ಅಂತ ಗೋಬಿ ಮಂಚೂರಿಗೆ ಹಾಕ್ತಾರೆ, ಶಾಪ್ ಅಲ್ಲೆಲ್ಲ ಸಿಗುತ್ತೆ. ಇದು ವೆಜ್ ಮಂಚೂರಿಯನ್ ಮಸಾಲಾ ಮಿಕ್ಸ್ ಅಂದ್ರೆ ಕೊಡ್ತಾರೆ. ಇದನ್ನ ನಾವು ಈಗ ನೀರಲ್ಲಿ ಹಾಕೊಳ್ತಾ ಇದ್ದೀವಿ. ಹಾಕಿ ಇದನ್ನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ. ಮತ್ತೆ ಇದಕ್ಕೆ ಈ ರೀತಿಯಾಗಿ ಸ್ಪೂನ್ ಇಂದ ಕೈ ಆಡಿಸ್ತಾ ಇರಿ. ಇದು ಗಟ್ಟಿ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಈ ರೀತಿಯಾಗಿ ಗಟ್ಟಿ ಆಗ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಬೇಕಾದ್ರೆ ನೀರು ಹಾಕೋಕ್ ಹೋಗ್ಬೇಡಿ. ನಿಮ್ಗೆ ಸ್ವಲ್ಪ ತಿಳಿಬೇಕಂದ್ರೆ ನೀರ್ನ ಇದ್ರಲ್ಲಿ ಆಡ್ ಮಾಡ್ಬೋದು. ಈ ರೀತಿಯಾಗಿ ಇದನ್ನ ಗಟ್ಟಿ ಆಗೋವರೆಗೂ ಕುದಿಸಿ ಗ್ಯಾಸ್ನ ಆಫ್ ಮಾಡ್ಬಿಡಿ. ಈಗ ಗೋಬಿ ಮಂಚೂರಿಯನ್ ಮಸಾಲಾ ಮಿಕ್ಸ್ ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟ್ ಅಲ್ಲಿ ನಾವು ಕರ್ದಿರುವಂತಹ ಗೋಬಿ ಮಂಚೂರಿಯನ್ ನ ಹಾಕೊಳ್ತಾ ಇದ್ದೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಇದ್ರಲ್ಲಿ ಯಾವ್ದು ಕಲರ್ ಕೂಡ ಆಡ್ ಮಾಡಿಲ್ಲ. ಈಗ ನಾನಿಲ್ಲಿ ಗೋಬಿ ಮಂಚೂರಿಯನ್ ಮಸಾಲಾ ಮಿಕ್ಸ್ ಇದ್ರ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿನ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ. ಇವಾಗ ಎಲ್ರಿಗೂ ಇಷ್ಟ ಆಗುವ ಮತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿನ್ನುವ ಗೋಬಿ ಮಂಚೂರಿಯನ್ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನು ಕೂಡ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮತ್ತೆ ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.